ವೆಲ್ಕಮ್ ಟು PBR ಎಜುಕೇಷನ್ಸ್. ಸೊ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಸೆಮಿಸ್ಟರ್ BCA ಎಕ್ಸಾಮಿನೇಷನ್ ಫೆಬ್ರವರಿ-ಮಾರ್ಚ್ 2024 ಕ್ವೆಶನ್ ಪೇಪರ್ ತಗೊಂಡಿದ್ದೀನಿ. ಮ್ಯಾಥ್ಸಲ್ಲಿ ನಾನು ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಹೇಳಿ. ಸೆಕ್ಷನ್ B ಅಲ್ಲಿ 10th ಪ್ರಾಬ್ಲಮ್, ಪ್ರೂವ್ ದಟ್ P and Q and negation P or Qನ ಈಸ್ ಎ ಕಾಂಟ್ರಡಿಕ್ಷನ್ ಆರ್ ಟಾಟೋಲಜಿ ಅಂತ ನಾವು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀವಿ. ಈ ಒಂದು ಕ್ವೆಶನ್ನು 4 ಮಾರ್ಕ್ಸಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ C ಅಲ್ಲಿ ಸೊ ನೀವು ನೋಡ್ಬೋದು 16th ಕ್ವೆಶನ್, ಶೋ ದಟ್ P implies Q by conditional negation Q implies negation P is a tautology or contradiction. ಸೊ ನಾವು ಅದು ಏನಾದರೂ ಆಗಿರ್ಬೋದು, ನಾವು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಕ್ವೆಶನ್ ಬಂದು ನಮಗೆ 4 ಮಾರ್ಕ್ಸಿಗೆ ಸಿಗುತ್ತೆ. ಇದಕ್ಕೆ 4 ಮಾರ್ಕ್ಸ್. ಈ ಎರಡು ಕ್ವೆಶನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ಕೂಡ 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ಈ ಪ್ರಾಬ್ಲಮ್ ನಾವು ಫಸ್ಟು ಏನು ತಿಳ್ಕೊಬೇಕಾದ್ರೆ ನಮಗೆ ಈ ಮ್ಯಾಥ್ಸಲ್ಲಿ ಆ ಪ್ರಾಬ್ಲಮ್ಸ್ನ ಒಂದು ಹಂತವಾಗಿ ಮೆಥಡ್ಸ್ ಆಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನಾವು ಮೊದಲು ತಿಳ್ಕೊಬೇಕು. ಆ್ಯಂಡ್ ಫಸ್ಟ್ ಇದರಲ್ಲಿ ಇದು ನನ್ನ ರೆಫರೆನ್ಸ್ ಬರ್ಕೊಂಡಿದ್ದೆ, ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ಕಂಜಕ್ಷನ್ ಅಂದರೆ ಸೊ ಈ ಸಿಂಬಲ್ನ ನಾವು ಕಂಜಕ್ಷನ್ ಅಂತೀವಿ. ಆ್ಯಂಡ್ ದಿಸ್ ಈಸ್ ನಾವು ಪ್ರನೌನ್ಸ್ ಮಾಡಬೇಕಾದ್ರೆ ಆ್ಯಂಡ್ ಅಂತೀವಿ, P and Q ಅಂತ. ಸೊ ಈ ಪ್ರಾಬ್ಲಮಲ್ಲಿ ಏನು ಅಂದರೆ TT ಅಂದರೆ ಟ್ರೂ ಬಂದರೆ ಟ್ರೂ ಅಂತ, ಬಿಕಾಸ್ ಇದು F ಅಂದರೆ 0, T ಅಂದರೆ 1. ಸೊ 1 ಆ್ಯಂಡ್ 1 ಈಸ್ 1. ಸೊ ಆ್ಯಂಡ್ನ ಈ ರೀತಿ ಡಾಟ್ ಸಿಂಬಲ್ಗಳು ಕೂಡ ಮೆನ್ಷನ್ ಮಾಡ್ತಾರೆ. ಸೊ 1 into 1 1 ಆರ್ 1 0s 0, 0 1s 0. ಸೊ ಇಲ್ಲಿ FF ಬಂದಿದೆ ಮತ್ತು TTಯಲ್ಲಿ ಟ್ರೂ ಬಂದಿದೆ. ಮತ್ತು ಈ ಥರ ಮೆಥಡ್ಸ್ ತುಂಬಾ ಇಂಪಾರ್ಟೆಂಟ್ ಫಾರ್ ಬಿಗಿನರ್ಸ್, ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಮತ್ತು ಡಿಸ್ಜಂಕ್ಷನ್ ಅಂದರೆ ಆರ್ ಅಂತ ಸಿಂಬಲಲ್ಲಿ ಮೆನ್ಷನ್ ಮಾಡೋದು ಈ ರೀತಿ ಮೇಲೆಗೆ ಆರೋ ತೋರಿಸುತ್ತೆ. ಆರ್ ಅಂದರೆ ಇದರಲ್ಲಿ FF ಇದ್ದರೆ ಫಾಲ್ಸ್ ಅಂತ. ಇನ್ನು ಯಾವುದೇ ಥರ ಬರಲಿ ಕೂಡ ಟ್ರೂ ಆಗುತ್ತೆ. ಸೊ ಇದು ಮತ್ತು ಇಂಪ್ಲಿಕೇಶನ್ಸ್ PQ ಮತ್ತು P implies Q implies P ಅಂತ ನಾನು ಕ್ವೆಶನ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಟ್ರೂ TT ಬಂದರೆ ಟ್ರೂ ಆಗುತ್ತೆ. ಸೊ FF ಬಂದರೆ ಕೂಡ ಟ್ರೂನೇ ಆಗುತ್ತೆ. ಬಟ್ ಸೊ P implies Q ಅಲ್ಲಿ T ಬಂದರೆ TF ಬಂದರೆ ಸೊ ಇದಕ್ಕೆ ಆಪೋಸಿಟ್, Tಗೆ ಆಪೋಸಿಟ್ F ಬರ್ಕೋತೀವಿ. ಯಾಕಂದರೆ P implies Q ಅಲ್ವಾ, ಅದಕ್ಕೆ T ಬಂದರೆ ಆಪೋಸಿಟ್ F ಬರ್ಕೊಳ್ತೀವಿ. ಮತ್ತು ಇದರಲ್ಲಿ F ಬರುತ್ತಲ್ವ, ಸೊ Fಗೆ ಆಪೋಸಿಟ್ ಏನು T ಅಲ್ವಾ, ಸೊ ಇಲ್ಲಿ T ಬರ್ಕೊಂಡಿದ್ದೀವಿ. ಸೊ ಅದೇ ಥರ Q implies P. ಸೊ ಇದಕ್ಕೆ TT ಬಂದಿದೆ, ಸೊ ಟ್ರೂ. FF ಇದೆ, ಸೊ ಟ್ರೂ ಹಾಕ್ಕೊಂಡಿದ್ದೀವಿ. Q implies P ಮೀನ್ಸ್ Q ಈ ಕಾಲಮ್ ಇಂಪ್ಲೈಸ್ P ಕಾಲಮ್. ಸೊ ಇದು F ಬಂದಿದೆ ಸ್ಟಾರ್ಟಿಂಗು, ಸೊ ಇದಕ್ಕೆ Fಗೆ ಆಪೋಸಿಟ್ಟು T, ಟ್ರೂ ಹಾಕ್ಕೊಂಡಿದ್ದೀವಿ. Tಗೆ ಆಪೋಸಿಟ್ F, ಸೊ F ಹಾಕ್ಕೊಂಡಿದ್ದೀವಿ. ಈ ರೀತಿ ಕಂಜಂಕ್ಷನ್, ಡಿಸ್ಜಂಕ್ಷನ್ ಆ್ಯಂಡ್ ಇಂಪ್ಲಿಕೇಶನ್ ಆ್ಯಂಡ್ ಆಲ್ಸೋ ಬೈ ಕಂಡೀಷ್ನಲ್ ನಮಗೆ ಇದಕ್ಕೆ ತುಂಬ ಬೇಕಾಗಿರೋ ಒಂದು ಸಿಂಪಲ್ ಮೆಥಡ್ಸ್. ಸೊ ಇದನ್ನು ನಾವು ಕಲ್ತ್ಕೊಂಡ್ರೆ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗೋದು. ಮತ್ತು ಇಲ್ಲಿ ಬೈ ಕಂಡೀಷ್ನಲ್ ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತ ನಾವು ಆ ವರ್ಡ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಮತ್ತು ಇದಕ್ಕೆ ಸಿಂಬಲ್ ಬಂದು ಈ ರೀತಿ ಆರೋ ಮಾರ್ಕ್, ಡಬಲ್ ಸೈಡ್ ಆರೋ ಮಾರ್ಕ್. ಇದರಲ್ಲಿ PQ ಮತ್ತು P implies Q implies P ಅಂತ ಈ ಮೇಲೆ ಹಾಕ್ಕೊಂಡಿರೋ ಥರ ಸೇಮ್ ಹಾಕ್ಕೊಂಡು ಸೊ ಇವೆರಡಕ್ಕೂ ನಾವು ಬೈ ಕಂಡೀಷ್ನಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಟ್ರೂ ಬಂದರೆ ಟ್ರೂ ಆಗುತ್ತೆ, ಆರ್ ಇಲ್ಲಿ ಕೂಡ TT ಬಂದಿದೆ, ಸೊ ಇಲ್ಲಿ ಟ್ರೂ ಆಗುತ್ತೆ. ಸೊ ಈ ರೀತಿ ಬೋತ್ ಟ್ರೂ ವೆನ್ P and Q ಆರ್ ಟ್ರೂ ಆರ್ ಫಾಲ್ಸ್. ಟ್ರೂ ಆರ್ ಫಾಲ್ಸ್ ಬಂದರೆ ಎಕ್ಸಾಕ್ಟ್ಲಿ ಅದು ಟ್ರೂ ಆಗುತ್ತೆ. ಸೊ ಈಗ ನಾವು ಕ್ವೆಶನಲ್ಲಿ ಹೋಗಬೇಕಾದ್ರೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫೆಬ್ರವರಿ-ಮಾರ್ಚ್ 2024 BCA ಅಲ್ಲಿ ಸೆಕ್ಷನ್ B ಕ್ವೆಶನ್, ಪ್ರೂವ್ ದಟ್ P and Q and negation P or Q. ಸೊ ಈ ಕ್ವೆಶನ್, ಸೊ ಇದನ್ನು ನಾವು ಇವಾಗ ಹೇಗೆ ಸಾಲ್ವ್ ಮಾಡೋದು,
ಅಂದರೆ ನಾನು ಆಗಲೇ ತೋರಿಸಿದ್ನಲ್ವ ಕಂಜಂಕ್ಷನ್, ಡಿಸ್ಜಂಕ್ಷನ್ ಆ್ಯಂಡ್ ಇಂಪ್ಲಿಕೇಶನ್ ಬೈ ಕಂಡೀಷ್ನಲ್, ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ್ಯಂಡ್ ನಾನು ಆಗಲೇ ನಿಮಗೆ ನೆಗೆಷನ್ ತೋರಿಸಲಿಲ್ಲ, ಬಿಕಾಸ್ ನೆಗೆಷನ್ ಇಸ್ ವೆರಿ ಈಸಿ. ಟಿ ಬಂದರೆ ಫಾಲ್ಸ್ ಮಾಡೋದು, ಫಾಲ್ಸ್ ಬಂದರೆ ಟ್ರೂ ಮಾಡೋದು ಕ್ವಶನ್. ಸೊ ನಾವಿವಾಗ ಟಿ ಆ್ಯಂಡ್ ಟಿ ಎಫ್ ಅಂತ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ಸ್ಟೆಪ್ ಬಂದು, ಸೊ ನಾವು ಫಸ್ಟು ಪಿ ಆ್ಯಂಡ್ ಕ್ಯೂನ ಸಾಲ್ವ್ ಮಾಡಬೇಕಾಗುತ್ತೆ. ಪಿ ಆ್ಯಂಡ್ ಕ್ಯೂ. ಸೊ ಇದಕ್ಕೆ ನಾನು ಆಗಲೇ ತೋರಿಸಿದ್ದೀನಿ. ಆ್ಯಂಡ್ ಅಂತ ಬಂದರೆ ಕಂಜಂಕ್ಷನ್ ಅಂತ, ದಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ವೆನ್ ಟಿ ಅರೈವ್ಸ್ ಇಟ್ 3 ಆ್ಯಂಡ್ ಟಿ ಎಫ್ ಏನಾದರೂ ಆರ್ ಎಫ್ ಟಿ ಆರ್ ಎಫ್ ಬಂದರೆ ಎಲ್ಲನೂ ಫಾಲ್ಸ್ ಆಗುತ್ತೆ. ಓನ್ಲಿ ಟಿ ಬಂದ್ರೇ ಟಿ ಆಗುತ್ತೆ. ಮತ್ತು ನೆಕ್ಸ್ಟ್ ನಾವು ಪಿ ಆರ್ ಕ್ಯೂ ಸಾಲ್ವ್ ಮಾಡೋಣ. ಪಿ ಆರ್ ಕ್ಯೂ. ಸೊ ಇದರಲ್ಲಿ ಏನಂದರೆ ಆರ್ ಅಂದರೆ ಹೇಳಿದ್ದೀನಿ ಡಿಸ್ಜಂಕ್ಷನ್ ಅಂತ. ಡಿಸ್ಜಂಕ್ಷನ್ ಬಂದರೆ ಎಫ್ ಇದ್ದರೆ ಎಫ್ ಆರ್ ಇನ್ಯಾವುದೇ ಬಂದರೂ ಕೂಡ ಟ್ರೂ ಅಂತಲೇ ಅರ್ಥ. ಸೊ ಇಲ್ಲಿ ಟಿ ಬಂದಿದೆ, ಸೊ ಟ್ರೂ ಆಗುತ್ತೆ. ಟಿ ಎಫ್ ಟ್ರೂ ಆಗುತ್ತೆ, ಎಫ್ ಟಿ ಟ್ರೂ ಆಗುತ್ತೆ. ಸೊ ಎಫ್ ಬಂದಿದೆ, ಸೊ ಫಾಲ್ಸ್ ಆಗ್ತಾ ಇದೆ. ಮತ್ತು ನಾವು ಇಲ್ಲಿ ನೆಗೆಷನ್ ಇದೆ ಅಲ್ವಾ, ನೆಗೆಷನ್ ಸಿಂಬಲ್. ಸೊ ಇದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಬಿಡೋಣ. ಅಂದರೆ ಪಿ ಆರ್ ಕ್ಯೂಗೆ ನೆಗೆಷನ್ ಹಾಕ್ಕೋತಾ ಇದ್ದೀವಿ ಅಷ್ಟೇ. ಸೊ ನೆಗೆಷನ್ ಅಂದರೆ ಆಗಲೇ ಹೇಳಿದ್ದೀನಿ ತುಂಬ ಸಿಂಪಲ್ ಅಂತ. ಟಿ ಇದ್ದರೆ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಟಿ ಫಾಲ್ಸ್. ಸೊ ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಟಿ ಇದ್ದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಸೊ ಇದಕ್ಕೆ ಆಪೋಸಿಟ್. ಮತ್ತು ಈಗ ಈ ಒಂದು ಇದನ್ನು ಪಿ ಆ್ಯಂಡ್ ಕ್ಯೂ ಮತ್ತು ನೆಗೆಷನ್ ಪಿ ಆರ್ ಕ್ಯೂನ ನಾವೇನು ಮಾಡ್ತಾಯಿದ್ದೀವಿ, ಆ್ಯಂಡ್ ಜೊತೆ ಮಾಡ್ತಾಯಿದ್ದೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀವಿ. ಇದನ್ನು ಮತ್ತು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ನಾವು ಕ್ವಶನ್ ಅಲ್ಲಿ ಒಂದು ಹಾಕ್ಕೊಳ್ಳೋಣ. ಪಿ ಆ್ಯಂಡ್ ಕ್ಯೂ ನೆಗೆಷನ್ ಆ್ಯಂಡ್ ನೆಗೆಷನ್ ಪಿ ಆರ್ ಕ್ಯೂ. ಸೊ ಈ ರೀತಿ ನಾವು ಈಗ ಈ ಒಂದು ಮತ್ತು ಈ ಒಂದನ್ನು ನಾವು ಆ್ಯಂಡ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಕಂಜಂಕ್ಷನ್, ಈ ಒಂದು ಎರಡು ಪಾರ್ಟ್ಸನ್ನು ನಾವು ಕಂಜಂಕ್ಷನ್ಗೆ ನಾವು ತಗೊಳ್ತಾ ಇದ್ದೀವಿ. ಅಂದರೆ ಸೊ ಕಂಜಂಕ್ಷನ್ ಅಂದರೆ ಏನು ಹೇಳಿದೆ, ಟಿ ಇದ್ದರೆ ಟ್ರೂ, ಅಂದರೆ ಕಂಜಂಕ್ಷನ್ ಮೀನ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಎಲ್ಲಿದೆ ಟಿ ನೋ, ದಿಸ್ ಇಸ್ ಟಿ ಎಫ್. ಸೊ ಫಾಲ್ಸ್. ಎಫ್ ಇದೆ, ಫಾಲ್ಸ್. ಎಫ್ ಫಾಲ್ಸ್. ಎಫ್ ಟಿ ಇದೆ, ಸೊ ಇಲ್ಲೂ ಕೂಡ ಫಾಲ್ಸ್. ಸೊ ಎಲ್ಲಿ ಕೂಡ ನಮಗೆ ಟ್ರೂ ಆಗಲಿಲ್ಲ. ಸೊ ನಮಗೆ ಎಲ್ಲೂ ಕೂಡ ಟ್ರೂ ಆಗಲಿಲ್ಲ ಅಂದರೆ ದಿಸ್ ಈಸ್ ಕಾಂಟ್ರಾಡಿಕ್ಷನ್. ನಾವು ಎಲ್ಲಿ ಎಲ್ಲ ನಮ್ಮ ಪ್ರಾಬ್ಲಮ್ಸಲ್ಲಿ ಲಾಸ್ಟಲ್ಲಿ ಬರೋ ಸೊಲ್ಯೂಷನ್ ಎಫ್ ಆಗಿದ್ದರೆ ಅದನ್ನು ನಾವು ಕಾಂಟ್ರಾಡಿಕ್ಷನ್ ಅಂತೀವಿ. ಎನ್ಸ್ ಇಟ್ ಈಸ್ ಎ ಕಾಂಟ್ರಾಡಿಕ್ಷನ್. ಸೊ ಸೆಕ್ಷನ್ ಬಿ ಅಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಇದೆ. ಸೊ ದಿಸ್ ಈಸ್ ಪ್ರೂವ್ಡ್ ಆ್ಯಸ್ ಕಾಂಟ್ರಾಡಿಕ್ಷನ್. ಮತ್ತು ಇದು ಸೆಕೆಂಡ್ ಪ್ರಾಬ್ಲಮ್. ಸೇಮ್ ಫಸ್ಟ್ ಸೆಮಿಸ್ಟರ್ BCA ಎಕ್ಸಾಮಿನೇಷನ್ 2024 ಅಲ್ಲಿ ಸೆಕ್ಷನ್ ಸಿ ಅಲ್ಲಿ 16th ಕ್ವಶನ್ ಎ, ಶೋ ದಟ್ P implies Q by conditional negation Q implies negation P. ಸೊ ಇದಕ್ಕೆ ನಾನು ಸಾಲ್ವ್ ಹೇಗೆ ಮಾಡಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸೇಮ್ ಆ್ಯಸ್ ಪಿ ಮತ್ತು ಕ್ಯೂಗೆ ಹಾಕ್ಕೋತೀವಿ. ನಾನು ಆಗಲೇ ಏನು ಮಾಡಿದೆ, ಪಿಗೆ ಕ್ಯೂಗೆ ತಗೊಂಡಾಗ ಫಸ್ಟ್ ಟಿ ಆ್ಯಂಡ್ ಎಫ್ ಹಾಕ್ಕೊಂಡು TF ಆ್ಯಂಡ್ TF. ಸೊ ಈ ಥರ ಪ್ರಾಬ್ಲಮ್ಸ್ಗೆ ಕಾಮನ್ ಆಗಿ ಈ 2 ಕಾಲಮ್ಸ್ ಬರುತ್ತೆ. ನೆಕ್ಸ್ಟ್ ನಾವು P implies Q ಮಾಡ್ಕೊಳ್ಳೋಣ. P implies Q ನಾನು ಆಗಲೇ ತೋರಿಸಿದ್ದೆ. ಸೊ ಟಿ ಇದ್ದರೆ ಟ್ರೂ ಆಗುತ್ತೆ, ಎಫ್ ಇದ್ರೂ ಕೂಡ ಟ್ರೂ ಆಗುತ್ತೆ. P implies Q. ಸೊ P ಹತ್ರ ಟಿ ಇದೆ, ಸೊ ಟಿ ಆಪೋಸಿಟ್ ಎಫ್ ಅಲ್ವಾ, ಸೊ ಎಫ್ ಹಾಕ್ಕೊಳ್ತಿದ್ದೀವಿ. ಎಫ್ ಆಪೋಸಿಟ್ ಟಿ, ಸೊ ಟ್ರೂ ಹಾಕೋತೀವಿ. ಟ್ರೂ ಬಂದರೆ ಟ್ರೂ, ಫಾಲ್ಸ್ ಬಂದು ಟ್ರೂ ಫಾಲ್ಸ್ ಬಂದರೆ ಇದು ಆಪೋಸಿಟಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ, ಎಫ್ ಫಾಲ್ಸ್ ಮತ್ತು ಟ್ರೂ. ನೆಕ್ಸ್ಟ್ ನಾವು ನೆಗೆಷನ್ ಕ್ಯೂ ಮತ್ತು ನೆಗೆಷನ್ ಪಿ ಸಪ್ರೇಟಾಗಿ ನಾವು ಬರ್ಕೊಳ್ತಾ ಇದ್ದೀವಿ, ಆಮೇಲೆ ಇಂಪ್ಲೈಸ್ ಮಾಡ್ಕೊಳ್ಳೋಣ. ನೆಗೆಷನ್ ಕ್ಯೂ ಅಂದರೆ ಆಪೋಸಿಟ್, ಟಿಗೆ ಎಫ್ ಮತ್ತು ಎಫ್ಗೆ ಟಿಗೆ ಎಫ್ಗೆ ಟಿ. ಸೊ ನಾವು ಅಪೋಸಿಟ್ ಬರ್ಕೋತಾ ಇದ್ದೀವಿ. ಸೇಮ್ ನೆಗೆಷನ್ ಪಿ ಕೂಡ ಫಾಲ್ಸ್
ಟ್ರೂ ಟ್ರೂ. ಸೊ ಪಿ ನೆಗೇಷನ್ ಪಿ ಅಪೋಸಿಟ್. ಸೊ ನಾವಿವಾಗ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಸೊ ನಾವು ಕ್ಯೂ ಇಂಪ್ಲೈಸ್ ಪಿಗೆ ಹಾಕ್ಕೋಬೇಕಾದ್ರೆ ನಾನು ಹೇಳಿದ್ದೀನಿ ಎಫ್ ಇದ್ದರೆ ಏನಾಗುತ್ತೆ, ಟ್ರೂ ಆಗುತ್ತೆ. ದೆನ್ ಟ್ರೂ ಇದ್ರೂ ಕೂಡ ಟ್ರೂ ಆಗುತ್ತೆ. ಟ್ರೂ ಇಲ್ಲಿದೆ ಅಲ್ವಾ, ಸೊ ಇದಕ್ಕೆ ಆಪೋಸಿಟ್ ಏನಾಗುತ್ತೆ, ಎಫ್ ಆಗುತ್ತೆ. ಎಫ್ ಅಪೋಸಿಟ್ ಏನಾಗುತ್ತೆ, ಟ್ರೂ ಆಗುತ್ತೆ. ಸೊ ಲೈಕ್ ದಟ್. ನೆಕ್ಸ್ಟ್ ನಾವು ಇಲ್ಲಿನೇನು ಸಾಲ್ವ್ ಮಾಡ್ಕೊಳ್ಳೋ ಒಂದು ಇದಿಲ್ಲ, ಅದಕ್ಕೆ ಪಿ ಇಂಪ್ಲೈಸ್ ಕ್ಯೂ. ಸೊ ಆಲ್ರೆಡಿ ನಮಗೆ ಬಂದಿದೆ ಆನ್ಸರ್. ಮತ್ತು ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಆಲ್ರೆಡಿ ನಾವು ತೊಗೊಂಡಿದ್ದೀವಿ. ಸೊ ಇವೆರಡನ್ನೂ ನಾವು ಬೈ ಕಂಡೀಷ್ನಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಪಿ ಇಂಪ್ಲೈಸ್ ಕ್ಯೂ ಬೈ ಕಂಡೀಷ್ನಲ್, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಎಸ್ ಟಿ ಇದ್ದರೆ ಟ್ರೂ. ನಾನು ಆಗಲೇ ಹೇಳಿದ್ದೆ, ನಾನು ತೋರಿಸಿದ್ದೆ ಬೈ ಕಂಡೀಷ್ನಲ್. ಟಿ ಇದ್ರೂ ಟ್ರೂ ಆಗುತ್ತೆ, ಎಫ್ ಇದ್ರೂ ಕೂಡ ಟ್ರೂ ಆಗುತ್ತೆ. ಸೊ ಎಫ್ ಇದೆ, ಟ್ರೂ ಆಯಿತು. ಟಿ ಆ್ಯಂಡ್ ಟಿ ಇದೆ, ಟ್ರೂ ಆಯಿತು. ಟಿ ಆ್ಯಂಡ್ ಟಿ ಇದೆ, ಸೊ ಟ್ರೂ ಆಯಿತು. ದೇರ್ಫೋರ್ ದಿಸ್ ಈಸ್ tautology. When we get true, that is called tautology. ಸೊ ಈ ರೀತಿ ನಾವು ಕಾಂಟ್ರಾಡಿಕ್ಷನ್ ಮತ್ತು ಟಾಟೋಲಜಿನ ನಾವು ಸಾಲ್ವ್ ಮಾಡ್ಕೋಬೋದು. ಮತ್ತು ಸಿಂಪಲ್ ಸ್ಟೆಪ್ಸನ್ನೇ ನಾನು ಫಸ್ಟಲ್ಲಿ ತೋರಿಸಿರೋ ಹಾಗೆ ಕಂಜಂಕ್ಷನ್, ಡಿಸ್ಜಂಕ್ಷನ್, ಇಂಪ್ಲಿಕೇಶನ್ಸ್, ಬೈ ಕಂಡೀಷ್ನಲ್, ಇದಿಷ್ಟು ನಿಮಗೆ ಗೊತ್ತಿದ್ರೇ ನೀವು ಈ ಥರ ಪ್ರಾಬ್ಲಮ್ಸ್ನ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. Subscribe to PBR Educations. Thank you.